ಕರಾವಳಿಯಲ್ಲಿ. ಸೊ ಮಳೆ ಆಗ್ತಾನೆ ಇದೆ. ಈ ಮಧ್ಯೆ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ ನೋಡಿ. GPR ಸ್ಕ್ಯಾನಿಂಗ್ನಲ್ಲಿ ಯಾವುದೇ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಪಾಯಿಂಟ್ 13ರ ಭೂಮಿಯ ಅಡಿಯಲ್ಲಿ ನೀರಿನ ಹರಿವಿನ ಗೋಚರ ಇದೆ. ಜೌಗು ಪ್ರದೇಶ ಆಗಿರೋ ಕಾರಣ ಅಸ್ಪಷ್ಟ ಚಿತ್ರಣವನ್ನು ರೆಡಾರ್ ಕೊಟ್ಟಿದೆ. ಸಂಶಯದ ಹಿನ್ನೆಲೆಯಲ್ಲಿ ಪಾಯಿಂಟ್ 13ರಲ್ಲಿ ಮಣ್ಣಾಗೆತ ಕಾರ್ಯ ಮಾಡ್ತಾ ಇರೋದು ಈಗ. ಸೊ ಆಗೊಂದು ಅನುಮಾನ ಇತ್ತು, ಸಿಗ್ನಲ್ ತೋರಿಸಿರಬೇಕೇನೋ ಅಂತ. ನೋ, ಸಿಗ್ನಲ್ ಯಾವ ಸಿಗ್ನಲ್ಲೂ ಕೂಡ ತೋರಿಸಿಲ್ಲ. ಬದಲಾಗಿ 13ನೇ ಪಾಯಿಂಟ್ ಅನ್ನು ಗುರುತಿಸಲಾಗಿರೋದ್ರಿಂದ ಅಲ್ಲಿ ಕಾರ್ಯಾಚರಣೆಯನ್ನು ಸದ್ಯ ಆರಂಭಿಸಿರೋದು. GPR ಸಿಗ್ನಲ್ ತೋರಿಸ್ತು ಅನ್ನೋ ಕಾರಣಕ್ಕಾಗಿ ಕಾರ್ಯಾಚರಣೆ ಮಾಡಿರೋದಲ್ಲ. ಅಲ್ಲಿ ಪಾಯಿಂಟ್ ಗುರುತಿಸಿರೋದ್ರಿಂದ ಕಾರ್ಯಾಚರಣೆ ಮಾಡಲೇಬೇಕಿತ್ತು, ಮಾಡ್ತಾ ಇದ್ದಾರೆ. ಅದು ನೀರು ನಿಲ್ಲುವಂಥ ಜಾಗ ಮತ್ತು ಮಳೆನೂ ಕೂಡ ಆಗ್ತಾ ಇದೆ. ಇದರಿಂದಾಗಿ ಸರಿಯಾಗಿ ಸಿಗ್ನಲ್ ತೋರಿಸ್ತಾ ಇಲ್ಲ, ಅಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಅದಕ್ಕಾಗಿ ಆತ ತೋರಿಸಿರುವಂಥ ಜಾಗ GPR ತೋರಿಸಿರುವಂಥ ಜಾಗ ಅಲ್ಲ, ಅಥವಾ GPR ಸಿಗ್ನಲ್ ಕೊಟ್ಟಿರೋ ಜಾಗ ಅಲ್ಲ ಇದು. ಆತ ತೋರಿಸಿರುವಂಥ ಅದೇ ಕಲ್ಲು ಹಾಕಿ ನಂಬರ್ ಏನು ಹಾಕಿದ್ರು, 13 ಅಂತ ನಂಬರ್ ಹಾಕಿ ಟೇಪ್ ಸುತ್ತಿದ್ರು. ಆ ಜಾಗವನ್ನು ಸೆಕ್ಯೂರ್ ಏನು ಮಾಡಿದ್ರು, ಆ ಜಾಗದಲ್ಲೂ ಸದ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಸೊ GPRನ ಸಿಗ್ನಲ್ಗೂ ಇದಕ್ಕೂ ಈಗ ನಡೀತಾ ಇರುವಂಥ ಕಾರ್ಯಾಚರಣೆಗೂ ಸಂಬಂಧ ಇಲ್ಲ. ಇದು ಆತ ತೋರಿಸಿರುವಂಥ ಜಾಗದಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ. ಅಂದರೆ ಒಂದು ಅನುಮಾನ ಇತ್ತು. ಆತನ ಪರವಹಿಸಿಕೊಂಡು ಮಾತನಾಡೋರೆಲ್ಲ ಏನು ಹೇಳ್ತಿದ್ರು ಅಂತಂದರೆ, ಆತನಿಗೆ ಮರೆತು ಹೋಗಿರಬಹುದು ಎಕ್ಸಾಕ್ಟ್ ಜಾಗ, ಆತನಿಗೆ ಮರೆತು ಹೋಗಿರಬಹುದು, ಸುತ್ತಮುತ್ತ ಯಾವುದೋ ಇರಬಹುದು ಆತ ಹೇಳಿರೋ ಜಾಗ. ಅಂದರೆ ಇಂಥ ಏರಿಯಾ ಎಕ್ಸಾಕ್ಟ್ ಜಾಗ ಇಲ್ಲದೆ ಇರಬಹುದು, ಆಚೆ ಈಚೆ ಎಲ್ಲಾದರೂ ಇರಬಹುದು ಅನ್ನೋ ಅನುಮಾನವನ್ನು ಕೆಲವರು ವ್ಯಕ್ತಪಡಿಸಿದರು. ಅದಕ್ಕಾಗಿ GPR ಅನ್ನು ಬಳಸಿದ್ರಿ ಇವತ್ತು 13ನೇ ಪಾಯಿಂಟಲ್ಲಿ. ಅಂದರೆ ಸುತ್ತಮುತ್ತ ಏನಾದರೂ ಕಾಣಿಸತ್ತಾ, ಸಿಗ್ನಲ್ ಏನಾದರೂ ತೋರಿಸತ್ತಾ ಅಂತ. ಬಟ್ ಯಾವ ಸಿಗ್ನಲ್ಲೂ ಇಲ್ಲ. ಈಗ ಆತ ತೋರಿಸಿದ ಜಾಗದಲ್ಲೇ ಅಗಿತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. GPR ನಿಂದ ಯಾವ ಉಪಯೋಗವೂ ಕೂಡ ಆಗಿಲ್ಲ. ಕಾರಣ ಮಳೆ ಆಗ್ತಾ ಇದೆ, ಜಾಗ ನೀರು ನಿಲ್ಲುವಂಥ ಜಾಗ, ವೆಟ್ ಅಂದರೆ ತುಂಬ ತೇವಾಂಶ ಇರುವಂಥ ಜಾಗ. ಆ ಜಾಗದಲ್ಲಿ GPR ನಿಂದ ಯಾವ ಮಾಹಿತಿಯೂ ಕೂಡ ಸ್ಪಷ್ಟ ಮಾಹಿತಿ ಸಿಕ್ಕಲಿಲ್ಲ. ಅಸ್ಪಷ್ಟ ಮಾಹಿತಿ ಸಿಕ್ಕಿದೆ, ಅದು ಸಾಲಲ್ಲ. ಆ ಕಾರಣಕ್ಕಾಗಿ ಈಗ ಹಾಕಿರುವಂಥ ಗುರುತು ಮಾಡಲಾಗಿರುವಂಥ ಪಾಯಿಂಟನ್ನು ಮಿನಿ JCB ಬಳಸಿ ಅಗಿತಾ ಇದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. AC ಸ್ಟೆಲ್ಲಾ ವರ್ಗೀಸ್ ಕೂಡ ಇದ್ದಾರೆ, ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇರೋದು. ಮತ್ತೊಂದು SIT ಅವರು ಸೋಕೋ ಟೀಮ್ ಕೂಡ ಇದೆ ಸ್ಥಳದಲ್ಲಿ. ಏನಾದರೂ ಪತ್ತೆಯಾದರೆ ಆ ಮಾದರಿಗಳನ್ನು ಸಂಗ್ರಹಿಸೋದು ಮತ್ತು ಆ ಸಾಕ್ಷ್ಯಗಳನ್ನು ಸಂಗ್ರಹಿಸೋ ನಿಟ್ಟಿನಲ್ಲಿ ಸದ್ಯ ಅವರ ಉಪಸ್ಥಿತಿಯೂ ಕೂಡ ಇದೆ. ನೋಡ್ತಾ ಇದ್ದೀರಿ, ಮಿನಿ JCB ಆಲ್ಮೋಸ್ಟ್ ಗುಂಡಿ ತೋಡೋ ಕೆಲಸ. ಅಂದರೆ ಈತ ಹೇಳಿರೋದು 4 ಅಡಿ ಆಳದಲ್ಲಿ ಅಂತ, 4ರಿಂದ 5 ಅಡಿ ಆಳ, ಆಲ್ಮೋಸ್ಟ್ ಅಷ್ಟು ಗುಂಡಿ ಆಗ್ತಾ ಇದೆ. ಈಗ 4ರಿಂದ 5 ಅಡಿ ಆಳದಷ್ಟು ಗುಂಡಿಯನ್ನು ತೋಡುವಂಥ ಕೆಲಸ ಆಗ್ತಿದೆ. ಯಾಕಂತಂದರೆ JCB ಬಳಸಿ ನಡೆಸ್ತಾ ಇರುವಂಥ ಕಾರ್ಯಾಚರಣೆ ಮತ್ತು ಮಳೆ ಆಗ್ತಾ ಇರೋದ್ರಿಂದ ಮಣ್ಣು ತೆಗೆಯೋದು ಈಸಿ ಆಗ್ತಿದೆ. ಆ ಜಾಗದಲ್ಲಿ ಮಳೆ ಆಗಿರೋದ್ರಿಂದ ನೋಡ್ತಾ ಇದ್ದೀರಿ, JCB ಬಳಸಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಪ್ರಶ್ನೆ ಇರೋದು ಇಷ್ಟೇ, 13ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಅಂತಂದರೆ ಮುಂದೇನು, ಮುಂದಿನ ಕಾರ್ಯಾಚರಣೆ ಹೆಂಗಿರುತ್ತೆ, ಏನು ಮಾಡ್ತಾರೆ? 6ನೇ ಪಾಯಿಂಟಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಮತ್ತೆ ಎಲ್ಲೂ ಏನೂ ಸಿಕ್ಕಿಲ್ಲ. 11ನೇ ಪಾಯಿಂಟಲ್ಲಿ ಸಿಕ್ಕಿರೋದು 11A, ಆ ಪಾಯಿಂಟಲ್ಲಿ ಸಿಕ್ಕಿರೋದು ಅದು ಹೂತು ಹಾಕರಾಗಿರುವಂಥ ಮೃತದೇಹ ಅಲ್ಲ. ಅದು ಯಾರೋ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಸಿಕ್ಕಿತ್ತು ಎನ್ನಲಾಗಿರುವಂಥ ಮೂಳೆಗಳದು. ಯಾಕಂತಂದರೆ ಒಂದು ಹಗ್ಗ ಇತ್ತು, ಯಾರೋ ನೇಣು ಹಾಕೊಂಡು ಸತ್ತು ಹೋಗಿರಬೇಕು, ಆತ್ಮಹತ್ಯೆ ಮಾಡ್ಕೊಂಡಿರಬೇಕು ಅನ್ನುವಂಥ ಸಂಶಯ ಇದೆ. ಅದರಲ್ಲಿ ಹೂತು ಹಾಕಿರುವ ಹಳೇದಲ್ಲ, ಅದು 1-1.5 ವರ್ಷ 2 ವರ್ಷದ ಹಿಂದಿನದ್ದು ಅನ್ನೋ ಮಾಹಿತಿ ಇದೆ. ಅದು UDR ಕೇಸು ಧರ್ಮಸ್ಥಳ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ, ಅದರ ತನಿಖೆ ಆಗುತ್ತೆ. ಅದನ್ನು ಬಿಟ್ಟರೆ ಈ ಆತ ತೋರಿಸಿರುವಂಥ 13 ಪಾಯಿಂಟ್ಗಳ ಪೈಕಿ ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಒಂದು ಕಡೆ 6ನೇ ಪಾಯಿಂಟಲ್ಲಿ ಸಿಕ್ಕಿದ್ದೊಂದು ಬಿಟ್ಟರೆ ಅದು ಒಬ್ಬ ಪುರುಷನ ಮೃತದೇಹದ ಭಾಗ. ಪುರುಷ ಅಂತ ಹೆಂಗೆ ಹೇಳ್ತೀರಿ ಅನ್ನೋ ಪ್ರಶ್ನೆ ಬರಬಹುದು. ನೀವು ಅಸ್ಥಿ ಪಂಜರದ ಪೆಲ್ವಿಕ್ ಬೋನ್ ಅಂದರೆ ಸೊಂಟದ ಮೂಳೆ, ಅದನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಪುರುಷನದ್ದೋ ಮಹಿಳೆಯದ್ದೋ. ಪೆಲ್ವಿಕ್ ಬೋನ್ ಅನ್ನು ನೋಡಿ ಇದು ಪುರುಷನ ಮೃತದೇಹವೋ ಅಥವಾ ಅಸ್ಥಿ ಪಂಜರವೋ ಮಹಿಳೆಯದ್ದೋ ಅನ್ನೋದು ಗೊತ್ತಾಗುತ್ತೆ.
ಅದರ ಆಧಾರದ ಮೇಲೆ ಒಂದು ಪ್ರಾಥಮಿಕ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಧಿಕಾರಿಗಳದು ಪುರುಷನ ಮೃತದೇಹ 6ನೇ ಪಾಯಿಂಟಲ್ಲಿ ಸಿಕ್ಕಿರೋದು. ಮತ್ತು ಅದರಲ್ಲಿ ಇನ್ನೊಂದು ವಿಚಾರ ಇದೆ, ಆ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಮ್ ಕೂಡ ಆಗಿರಬಹುದು ಅನ್ನುವಂಥ ಸಂಶಯ ಇದೆ. ಪೋಸ್ಟ್ ಮಾರ್ಟಮ್ ಆಗಿರಬಹುದು ಯಾವಾಗ ಅಂತಂದ್ರೆ ಅಸಹಜ ಸಾವು ಅಂತಾದಾಗ ಪೋಸ್ಟ್ ಮಾರ್ಟಮ್ ಆಗಿರುತ್ತೆ. ಯಾರೋ ಧರ್ಮಸ್ಥಳದಲ್ಲಿ ಮುಂದೆ ನೀರಲ್ಲಿ ಮುಳುಗಿ ಸತ್ತು ಹೋದರು, ಅವ್ರದ್ದು ಬಾಡಿ ಐಡೆಂಟಿಫೈ ಆಗಲಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿ ಪೊಲೀಸರು ಸ್ಥಳೀಯ ಆಡಳಿತಕ್ಕೆ ಹೇಳಿ ಬಾಡಿಯನ್ನು ಹೂತು ಹಾಕಿರ್ತಾರೆ. ಅದಕ್ಕೆ ಡಾಕ್ಯುಮೆಂಟ್ ಇರಬೇಕು ಅವ್ರ ಹತ್ರ, ಅದು ಪಂಚಾಯತ್ ಬಳಿಯೋ ಪೊಲೀಸರ ಬಳಿ ಡಾಕ್ಯುಮೆಂಟ್ ಇರಬೇಕು, ಅದಾಗಿರುತ್ತೆ. ಸೊ ಆ ಸಂಶಯವೂ ಕೂಡ ಇದೆ, ಅದಾಗಿರಬಹುದಾ ಅನ್ನೋ ಸಂಶಯ ಇದೆ. ಬಟ್ ಈತ ಮಾಡಿರುವಂಥ ಆರೋಪ ಇದೆಯಲ್ಲ, 100ಕ್ಕೂ ಅಧಿಕ ಹೆಣ್ಣು ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು, ಇಂಥವ್ರನ್ನೆಲ್ಲ ಹೂತು ಹಾಕಿದ್ದೀನಿ ನಾನು ನನ್ನ ಮೇಲ್ವಿಚಾರಕ ಕೊಟ್ಟಂತ ಸೂಚನೆಯ ಮೇರೆಗೆ ಅಂತ ಏನಾತ ಮಾಹಿತಿಯನ್ನು ಕೊಟ್ಟು ದೂರನ್ನು ಕೊಟ್ಟಿದ್ದಾನೆ. ಅದಕ್ಕೆ ಪೂರಕ ಅನ್ನುವಂಥ ಯಾವ ಸಾಕ್ಷ್ಯವೂ ಸಿಕ್ಕಿಲ್ಲ ಇಲ್ಲಿಯವರೆಗೆ. ಇವತ್ತೀಗ 13ನೇ ಪಾಯಿಂಟಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ. ಇಲ್ಲಿಯವರೆಗೆ ಆತನ ಆರೋಪಕ್ಕೆ ಪುಷ್ಟಿ ನೀಡುವಂಥ ಪೂರಕ ಎನ್ನುವಂಥ ಯಾವ ಸಾಕ್ಷ್ಯವೂ ಕೂಡ ಧರ್ಮಸ್ಥಳದ ಮಣ್ಣಿನಲ್ಲಿ ಪತ್ತೆಯಾಗಿಲ್ಲ. ಇದೇ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯರು ಸಿಡಿದೆದ್ದಿರೋದು. ಬಹಳಷ್ಟು ಜನ ರಾಜಕಾರಣಿಗಳು, ಅದು ಬಿಜೆಪಿ ಕಾಂಗ್ರೆಸ್ ಅನ್ನದೇ ಮಾತನಾಡ್ತಿದ್ದಾರೆ. ದೇವಸ್ಥಾನದ ಕೀರ್ತಿಗೆ ಕೆಸರೆರಚುವಂತ ಪ್ರಯತ್ನ ಆಗ್ತಿದೆ ಇಲ್ಲಿ ಅನ್ನೋ ಆರೋಪಗಳನ್ನು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.